ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಂಡೇದು ಮಿನಿ ವ್ಲಾಗ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಸೊ ಇವತ್ತು ಬೋರಿಂಗ್ ಸಂಡೇ ನನಗೆ. ಸೊ ಸಂಡೇ ಹೇಗಿತ್ತು ಅಂತ ಕಂಪ್ಲೀಟ್ ವ್ಲಾಗಲ್ಲಿ ಹಾಕಿದ್ದೀನಿ. ಬನ್ನಿ ನೋಡೋಣ ಸಂಡೇ ಹೇಗಿತ್ತು ಅಂತ. ನಿಮ್ಮ ಸಂಡೇ ಹೇಗಿತ್ತು, ಹೇಗಾಯಿತು, ಹೇಗೋಯ್ತು, ಏನು ಮಾಡಿದ್ರಿ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಬೆಳಗ್ಗೆ ಸಂಡೇ ನಾನ್ ವೆಜ್ ಮಾಡಿದ್ದು ಕರಿ ಇತ್ತು. ಸೊ ಅದಕ್ಕೇ ಸ್ವಲ್ಪ ಚಪಾತಿ ಮಾಡಿಕೊಂಡು ಎದ್ದಿದ್ದೆ 10 o'clock. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಷ್ಟೊತ್ತಿಗೆ 10:30 11 ಆಗೋಯಿತು. ಸೊ ಹಂಗೆ ಸ್ವಲ್ಪ ಬೀಟ್ರೋಟ್ ಇತ್ತು, ಏನಾದರೂ ಸ್ವಲ್ಪ ಕಾಸ್ಮೆಟಿಕ್ ಟ್ರೈ ಮಾಡೋಣ ಅಂತ ಸ್ವಲ್ಪ ವೀಡಿಯೋಸ್ ನೋಡಿದೆ ಬೀಟ್ರೋಟಿಂದ ಲಿಪ್ ಬಾಮ್ ಮಾಡೋದನ್ನ. ಸೊ ಅದನ್ನು ಟ್ರೈ ಮಾಡೋಣ ಅಂತ ಹಂಗೆ ಬೀಟ್ರೋಟ್ ಎಲ್ಲದನ್ನು ತುರಿದು ಇಟ್ಕೊಂಡೆ. ಬಟ್ ಇವತ್ತೇ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅದು ಫುಲ್ ಡ್ರೈ ಆಗಬೇಕು. ಅದಕ್ಕೋಸ್ಕರ ಅದರಲ್ಲಿ ವಾಟ್ರಿ ಕಂಟೆಂಟ್ ಇರುತ್ತಲ್ಲ, ಅದಕ್ಕೆ ಇದೇ ಫಸ್ಟ್ ಟೈಮ್ ನಾನು ಮನೇಲಿ ಈ ಥರದ್ದೆಲ್ಲ ಟ್ರೈ ಮಾಡ್ತಿರೋದು. ನೋಡೋಣ ಹೇಗೆ ಬರುತ್ತೆ ಅಂತ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಅದ್ರ ರಿಸಲ್ಟ್ಸ್ ಬಂದಾಗ. ಅದಿನ್ನು 2-3 ಡೇಸ್ ಡ್ರೈ ಆಗಬೇಕು. ಅದರಲ್ಲೂ ಇವಾಗ ಮಳೆಗಾಲ ಇರೋದ್ರಿಂದ ಕರೆಕ್ಟಾಗಿ ಬಿಸಿಲು ಬರೋಲ್ಲ. ಅದಕ್ಕೋಸ್ಕರ ಮೇ ಬಿ ಲೇಟ್ ಆಗ್ಬೋದು. ಅಕಸ್ಮಾತ್ ಏನಾರ ಚೆನ್ನಾಗಿ ಬಿಸಿಲು ಇತ್ತು ಅಂದರೆ ವಿತಿನ್ 2 ಡೇಸಲ್ಲೆಲ್ಲ ಮುಗಿದೋಗುತ್ತೆ. ಸೊ ಮತ್ತು ಇವತ್ತು ಅದೆಲ್ಲ ಮುಗಿಸ್ಕೊಂಡು ಬಟ್ಟೆ ಒಗೆಯೋಕ್ಕಿತ್ತು, ಬಟ್ಟೆ ನೆನೆ ಹಾಕಿದ್ದೆ. ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇದೆ, ಬಟ್ ಹಾಳಾಗ್ಬಿಟ್ಟಿತ್ತು. ಅದಕ್ಕೋಸ್ಕರನೇ ನಾನೇ ಒಗೆದೆ ಇವತ್ತು ಕೈಯಲ್ಲೇ. ಒಬ್ಬಳೇ ಇದ್ದೆ ಇವತ್ತು ಅದಕ್ಕೆ. ಸೊ ಬಟ್ಟೆ ಎಲ್ಲ ಒಗೆಯೋಷ್ಟೊತ್ತಿಗೆ 4:30 ಆಗಿತ್ತು. ಬಿಕಾಸ್ ನಾನು ಎದ್ದಿದ್ದೆ 10 o'clock. ಟೈಮ್ ಹೇಗೆ ಹೋಗಿದೆ, ಏನಾಯಿತು, ಹೆಂಗೆ ಏನು ಅಂತಲೇ ಗೊತ್ತಾಗಲಿಲ್ಲ. ಸೊ ಮನೆಯೆಲ್ಲ ಡೀಪ್ ಕ್ಲೀನಿಂಗು ಸಂಡೇ. ಸೊ ಡೀಪ್ ಕ್ಲೀನ್ ಮಾಡಿಕೊಂಡು ಮಲಗೂ ಇಲ್ಲ, ಹಂಗೆ ಟೈಮ್ ಹೋಗಿದೆ. ಸೊ ಸ್ವಲ್ಪ ಜಾಬ್ ಅಪ್ಡೇಟ್ಸ್ ಇತ್ತು, ಮತ್ತು ಜಾಬಿಗೆ ತುಂಬ ಜನ ಕಾಲ್ಸ್ ಮಾಡಿದರು, ಫ್ರೆಂಡ್ಸು, ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ. ಅವ್ರಿಗೆ ಹತ್ರ ಎಲ್ಲ ಮಾತಾಡ್ಕೊಂಡು ಅವ್ರಿಗೆಲ್ಲ ಅಪ್ಡೇಟ್ ಕೊಟ್ಟು, ಮತ್ತು ಝೊಮ್ಯಾಟೋದಲ್ಲಿ ಪ್ಲೇಸ್ ಆಗಿದೆ ಅಂತ ಹೇಳಿದ್ನಲ್ಲ, ಆ ಫ್ರೆಂಡ್ಸ್ ಕೂಡ ಕಾಲ್ ಮಾಡಿದರು. ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಲ್ಮೋಸ್ಟ್ 4:30 ಆಗೋಯ್ತು. ಸೊ ಬಟ್ಟೆ ವಾಶ್ ಮಾಡೋಕ್ಕೆ ಹೋಗೋಣ ಅಂತ ಹೊರಟೆ. ಸೊ ನಾನು ಬಟ್ಟೆ ವಾಶ್ ಮಾಡಿ 10 minutesಗೆ ಕ್ಲೌಡ್ಸ್ ನೋಡ್ಬೋದು, ನೀವು ಕಾಣಿಸ್ತಿದೆ, ಫುಲ್ ಡಾರ್ಕ್ ಆಗೋಯ್ತು ಕ್ಲೌಡ್ಸು. ಸೊ ಅಂದ್ಕೊಂಡೆ ಪಕ್ಕಾ ಮಳೆ ಬರುತ್ತೆ ಅಂತ. ಯಾಕೋ ಟೈಮೇ ಸರಿ ಇಲ್ಲ ಅಂತ ಅನ್ನಿಸ್ತು. ಫಾರ್ ದ ಫಸ್ಟ್ ಟೈಮ್ ಅಪರೂಪಕ್ಕೆ ಎಷ್ಟೋ ವರ್ಷ ಆದಮೇಲೆ ಬಟ್ಟೆ ಹೋಗಿದೆ, ಅದಕ್ಕೆ ಹಿಂಗಾಯಿತು ಅನಿಸುತ್ತೆ. ಸೊ ಹಂಗೆ ಅಲ್ಲೇ ನನ್ನ ಪೆಟ್ ಜೊತೆನೇ ಟೆರೆಸ್ ಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು, ಹಂಗೆ ನಾನು ನೇಬರ್ಸ್ ಹತ್ರ ಎಲ್ಲ ಸ್ವಲ್ಪ ಮಾತಾಡ್ಕೊಂಡಿದ್ದೆ. ಹಂಗೆ ಕೆಳಗೆ ಬಂದು 5 minutesಗೆ ಸಖತ್ತು ಮಳೆ ಸ್ಟಾರ್ಟ್ ಆಯಿತು. ಸಖತ್ತು ಗಾಳಿ ಮಳೆ ಎಲ್ಲ ಸ್ಟಾರ್ಟ್ ಆಯಿತು. ಹಂಗೆ ಸ್ವಲ್ಪ ವೆದರ್ನೆಲ್ಲ ಎಂಜಾಯ್ ಮಾಡಿ ಇವತ್ತೇನಾದರೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅನ್ನಿಸ್ತಿತ್ತು. ನಂದು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಸ್ವಲ್ಪ ನಾನು ರೂಮ್ ಡೆಕೋರ್ ಮಾಡ್ಕೊಳ್ಳೋಣ ಅಂತ ಥಿಂಕಿಂಗ್ ಬಂದಿತ್ತು. ಸೊ ನಾನು ಸ್ಟ್ಯಾಂಡ್ ತರಿಸ್ಕೊಂಡಿದ್ದೆ ಅಲ್ವಾ ವೀಡಿಯೋ ಮಾಡಲಿಕ್ಕೆ, ಅದ್ರದ್ದು ಫ್ಲಿಪ್ಕಾರ್ಟ್ದು ಪಾರ್ಸಲ್ಲು ಕಾರ್ಡ್ಬೋರ್ಡು ಸಖತ್ ದೊಡ್ಡಕ್ಕೆ ಬಂದಿತ್ತು. ವೇಸ್ಟ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ. ಸೊ ಆ ಕಾರ್ಡ್ಬೋರ್ಡ್ ಯೂಸ್ ಮಾಡಿಕೊಂಡು ಏನಾದರೂ ಡೆಕೋರ್ ಮಾಡಬೇಕು ನನ್ನ ರೂಮ್ನ ಅಂತ ನಾನು ಥಿಂಕ್ ಮಾಡ್ತಾ ಇದ್ದೆ. ಹೇಗೂ ಒಬ್ಬಳೇ ಇದ್ನಲ್ಲ ಅಂತ ಟೈಮ್ ಪಾಸ್ ಮಾಡೋಣ ಅಂತ. ಸೊ ಇವತ್ತು ಈವ್ನಿಂಗ್ ಅಷ್ಟೊತ್ತಿಗೆ ಇಷ್ಟು ಡ್ರೈ ಆಗಿತ್ತು ನಾನು ಬೀಟ್ರೋಟ್ ರೆಡಿ ಮಾಡ್ಕೊಂಡಿದ್ದು. ಇನ್ನು ಫುಲ್ ಡ್ರೈ ಆಗಬೇಕು, ಅದು ಪೌಡರ್ ಥರ ಬರಬೇಕು. ಇವತ್ತು ಸಂಡೇ. ಸೊ ಎಲ್ಲರ ಮನೇಲೂ ಒಂದಲ್ಲ ಒಂದು ಕೆಲಸ ಮಾಡ್ಕೊತೀರಾ, ಇದರ್ ಕ್ಲೀನಿಂಗ್, ಇಲ್ಲಾಂದರೆ ಸೆಲ್ಫ್ ಕೇರ್, ಹೇರ್ ಕೇರ್, ಸ್ಕಿನ್ ಕೇರ್, ಇಲ್ಲಾಂದರೆ ಶಾಪಿಂಗ್, ಔಟಿಂಗ್ ಎಲ್ಲರೂ. ಸೊ ಇವತ್ತು ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸಂಡೇ ಇಟ್ಸ್ ಆಲ್ರೆಡಿ 5 o'clock ಆಗಿದೆ. ಸೊ ನನಗೆ ಇವಾಗಿನ 2 o'clock ಅನ್ನೋ ಥರ ಫೀಲ್ ಆಗ್ತಿದೆ. ಸೊ ಏನಕ್ಕೆ ಹಂಗಾಗುತ್ತೆ ಅಂದರೆ ಸಂಡೇ ಆಲ್ಮೋಸ್ಟ್ ಎಲ್ಲರೂ ಎದ್ದೇಳೋದು ಲೇಟ್ ಅಲ್ವಾ, ಅಲ್ಲೇ ಅರ್ಧ ಟೈಮ್ ಹೊರಟೋಗ್ಬಿಟ್ಟಿರುತ್ತೆ, ಅದಕ್ಕೆ ಹಂಗೆ ಫೀಲ್ ಆಗುತ್ತೆ. ಇವತ್ತು ನನಗಂತೂ ಹೆವಿ ಬೋರಿಂಗ್ ಡೇ. ಬಟ್ ಫಾರ್ ದ ಫಸ್ಟ್ ಟೈಮ್ ಬೋರ್ ಆಗ್ತಿತ್ತು ಅಂತಲೇ ಹೋಗಿ ನಾನೇ ಬಟ್ಟೆ ಎಲ್ಲ ಒಗೆದು ಬಂದೆ. ಬಿಕಾಸ್ ನಮ್ಮ ಮನೆ ಇವತ್ತು ವಾಷಿಂಗ್ ಮಿಷಿನ್ ಕೆಟ್ಟೋಗಿತ್ತು. ಅದಕ್ಕೋಸ್ಕರ ಇವತ್ತು ನನ್ನ ಹಸ್ಬೆಂಡ್ ಕೂಡ ಇಲ್ಲ, ಅವ್ರ ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗಿದ್ದಾರೆ. ಸೊ ಅದಕ್ಕೋಸ್ಕರ ಹೆವಿ ಬೋರಿಂಗ್ ಡೇ ಇವತ್ತು. ಮತ್ತು ಟೈಮ್ ಪಾಸ್ ಮಾಡೋದು ಕೂಡ ತುಂಬ ಕಷ್ಟ. ನಾನು ನನ್ನ ಪೆಟ್ ಇಬ್ಬರೇ. ಸೊ ಇವಾಗ ಹೇರಿಗೆ ಆಯಿಲ್ ಅಪ್ಲೈ ಮಾಡಬೇಕು ಅಂತ ಫೀಲ್ ಆಯಿತು. ಸೊ ಅದಕ್ಕೆ ಆಯಿಲ್ ಅಪ್ಲೈ ಮಾಡ್ತಿದ್ದೆ. ನಾನು ಆಯಿಲ್ ಅಪ್ಲೈ ಮಾಡೋದು ಕಮ್ಮಿ, ಬಿಕಾಸ್ ಆಯಿಲ್ ಅಪ್ಲೈ ಮಾಡಿದಾಗ ಹೇರೆಲ್ಲ ಫಾಲ್ ಆಗುತ್ತಲ್ಲ, ಅದಕ್ಕೋಸ್ಕರ. ಬಟ್ ಆಯಿಲ್ ಅಪ್ಲೈ ಮಾಡೋಂತ ನಮ್ಮ ಮನೇಲಿ ಯಾವಾಗಲೂ ಅಂತ ಇರ್ತಾರೆ. ಮತ್ತು ನಮಗೆ ಊರಿಂದನೇ ಪ್ಯೂರ್ ಕೊಬ್ಬರಿ ಎಣ್ಣೆ ಸಿಗುತ್ತೆ.
ಸೊ ಚೆನ್ನಾಗಿರುತ್ತೆ, ಚೆನ್ನಾಗಿ ಗ್ರೋ ಆಗುತ್ತೆ ಕೂಡ ಹೇರು. ಬಟ್ ನನಗೆ ಅಪ್ಲೈ ಮಾಡೋಕ್ಕೆ ಹಿಂಸೆ. ಯಾರಾದರೂ ಅಪ್ಲೈ ಮಾಡಿಕೊಟ್ರೆ ಮಾಡಿಸ್ಕೊತೀನಿ ಅಷ್ಟೇ. ಸೊ ಊರಿಗೆ ಹೋದಾಗ ಮಾತ್ರ ನಮ್ಮ ಅತ್ತೆ ಇಲ್ಲ ನಮ್ಮಮ್ಮ ಯಾರಾದರೂ ಅಪ್ಲೈ ಮಾಡಿಕೊಡ್ತಾರೆ ಅಷ್ಟೇ. ಸೊ ಹಸ್ಬೆಂಡ್ಸ್ ಇಲ್ದಲೆ ಮನೇಲಿ ಟೈಮ್ ಪಾಸ್ ಮಾಡೋದು ತುಂಬ ಕಷ್ಟ. ಬಟ್ ಏನು ಮಾಡೋದು, ಅವ್ರಿಗೂ ಅವ್ರ ಫ್ರೆಂಡ್ಸು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಲ್ವ, ಏನೂ ರೆಸ್ಟ್ರಿಕ್ಟ್ ಮಾಡಲಿಕ್ಕಾಗಲ್ಲ. ಬಟ್ ಇಟ್ಸ್ ಓಕೆ. ಸೊ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಈಗಷ್ಟೇ ಮಳೆ ಬಂದು ನಿಂತಿದೆ. ಬಟ್ಟೆ ಒಗ್ದಾಕ ಬಂದ ತಕ್ಷಣ ಮಳೆ ಬಂತು. ಸೊ ಬ್ಯಾಡ್ ಲಕ್ ಇವತ್ತು ನಂದು. ಅಪರೂಪಕ್ಕೆ ಬಟ್ಟೆ ಒಗಿದ್ರೆ ಹಂಗೆ ಆಗೋದು ಅಂತಾರಲ್ಲ, ಅದಕ್ಕೋಸ್ಕರ. ಸೊ ನಿಮ್ಮದು ಸಂಡೇ ಹೇಗಿತ್ತು, ನೀವೆಲ್ಲ ಏನು ಮಾಡಿದ್ರಿ, ಹೇಗೆಲ್ಲ ಸಂಡೇ ಟೈಮ್ ಪಾಸ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈವ್ನಿಂಗ್ 6 ಹಂಗೆ ಮತ್ತೆ ಸ್ವಲ್ಪ ಕಾಫಿ ಕುಡ್ದು ಟಿ ವಿ ನೋಡ್ತಾ ಇದ್ದೆ. ಒಳ್ಳೊಳ್ಳೆ ಮೂವೀಸ್ ಹಾಕಿರ್ತಾರೆ ಸಂಡೇ. ಸೊ ಆಲ್ಮೋಸ್ಟ್ 6:30 7 o'clock ಆಗಿತ್ತು. ವೆದರ್ ಕೂಡ ಚಳಿ ಆಗ್ತಿತ್ತಲ್ಲ ಅಂತ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದೆ. ಇವತ್ತು ಸಂಡೇ ಆ್ಯಕ್ಚುಲಿ ನಾನು ಎವ್ರಿ ಸಂಡೇ ಹಾಫ್ ಆಫ್ ದ ಡೇ ಮಲ್ಗೆ ಕಳೀತೀನಿ. ಬಟ್ ಇದೇ ಫಸ್ಟು. ಸೊ ಒಳ್ಳೆ ಮೂವಿ ಸೀನ್ ಹಾಕಿದ್ದೆ. ಅದು ನನ್ನ ಫೇವ್ರೆಟ್ ಮೂವಿ. ಇದು ತನಕ ಎಷ್ಟು ಸತಿ ನೋಡಿದ್ದೀನಿ ಅಂತಲೂ ಗೊತ್ತಿಲ್ಲ. ಮತ್ತು ಎಷ್ಟು ಸತಿ ನೋಡು ಅಂದ್ರೂ ನಂಗೆ ಬೋರ್ ಆಗೋಲ್ಲ, ಅಷ್ಟು ಫೇವ್ರೆಟ್ ನನಗೆ. ಒಳ್ಳೆ ಮೂವಿ ಬಂದಿತ್ತು. ಸೊ ಲಾಸ್ಟ್ ಸೀನ್ ಸ್ವಲ್ಪ ಕ್ಯಾಪ್ಚರ್ ಮಾಡಾಕ್ತೆ. ಇದೇ ನಾನು ಸ್ವಲ್ಪ ರೂಮ್ ಡೆಕೋರ್ಗೆ ಸ್ಟಾರ್ಟ್ ಮಾಡಿರೋದು. ಕಂಪ್ಲೀಟ್ ಆದಮೇಲೆ ಮತ್ತೆ ಒಂದು ಸತಿ ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ವಿಡಿಯೋ ನೋಡಿ ಕಂಪ್ಲೀಟಾಗಿ ಈಗ ನೆಕ್ಸ್ಟ್ ಲಾಸ್ಟಲ್ಲಿ ನಾನು ಜಾಬ್ ಅಪ್ಡೇಟ್ ಹಾಕಿದ್ದೀನಿ ಇವತ್ತು ಕೂಡ. ಆ್ಯಕ್ಚುಲಿ ಜಾಬ್ ಅಪ್ಡೇಟ್ ಯಾವುದೂ ಬಂದಿರಲಿಲ್ಲ. ಬಟ್ ಸಡನ್ನಾಗಿ ಲೇಟ್ ಈವ್ನಿಂಗ್ ಬಂದಿದ್ದಕ್ಕೆ ಅಪ್ಲೋಡ್ ಮಾಡಿದ್ದೀನಿ ಮೈಸೂರು ಲೊಕೇಶನಲ್ಲಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಒಂದು ಸತಿ ಕಂಪ್ಲೀಟ್ ವಿಡಿಯೋ ನೋಡಿ, ಹೆಲ್ಪ್ ಆಗುತ್ತೆ. ಸೊ ಈ ಥರ ಆಗಿತ್ತು ನನ್ನ ಸಂಡೇ ಇವತ್ತು. ಸೊ ಕಂಪ್ಲೀಟ್ಲಿ ಬೋರಿಂಗ್ ಮತ್ತು ಮನೆ ಕೆಲಸದಲ್ಲೇ ಮುಗಿದೋಯ್ತು. ಎಲ್ಲೂ ಹೊರಗೂ ಹೋಗೋಕ್ಕಾಗಿಲ್ಲ ಮತ್ತು ಮಲಗೋಕ್ಕೂ ಆಗಲಿಲ್ಲ. ಬಟ್ ಇಟ್ಸ್ ಓಕೆ. ಐ ಎಂಜಾಯ್ಡ್ ಮೈ ಡೇ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಫ್ರೆಂಡ್ಸ್, ಹ್ಯಾಪಿ ಸಂಡೇ. ಸೊ ಒಂದು ಕ್ವಿಕ್ಕಾಗಿ ಜಾಬ್ ಅಪ್ಡೇಟ್ ಇದೆ. ಆ್ಯಕ್ಚುಲಿ ಇವತ್ತು ಸಂಡೇ ಆಗಿರೋದ್ರಿಂದ ಯಾವುದೂ ಜಾಬ್ ಅಪ್ಡೇಟ್ಸ್ ಬಂದಿರಲಿಲ್ಲ. ಬಟ್ ಇವಾಗ ಲೇಟ್ ಈವ್ನಿಂಗ್ ಸಡನ್ನಾಗಿ ಬಂತು, ಅದಕ್ಕೆ ಪೋಸ್ಟ್ ಮಾಡ್ತಿದ್ದೀನಿ. ಬಿಕಾಸ್ ಆಲ್ರೆಡಿ ಇಂಟರ್ವ್ಯೂ ಸ್ಟಾರ್ಟ್ ಆಗಿದೆ. ಸೊ ಇವತ್ತಿನ ಜಾಬ್ ಅಪ್ಡೇಟ್ ಬಂದುಬಿಟ್ಟು ಮೈಸೂರಲ್ಲಿ. ಸೊ ಬ್ಯಾಂಗ್ಳೂರು ಔಟ್ಸೈಡ್ ಕೊಟ್ಟರು ಕೂಡ ಎಲ್ಲರಿಗೂ ಅಟ್ಲೀಸ್ಟ್ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಪೋಸ್ಟ್ ಮಾಡ್ತಿದ್ದೀನಿ. ಸೊ ಜಾಬ್ ಅಪ್ಡೇಟ್ ಇವತ್ತು ಬಂದುಬಿಟ್ಟು ಮೈಸೂರಲ್ಲಿರೋದು. ವಾಕ್ ಇನ್ ಡ್ರೈವ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಜೂನ್ 24 ಜುಲೈ 10 ತನಕ ಇದೆ. ಸೊ ಕಂಪನಿ ಬಂದುಬಿಟ್ಟು ನಿವಾಬ್ ಉಪಾ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ. ನಿವಾಬ್ ಉಪಾ ಅನ್ನೋದು ಒಂದು ಹೆಲ್ತ್ ಇನ್ಶೂರೆನ್ಸ್. ಈಗ ಟಾಟಾ ಇನ್ಶೂರೆನ್ಸ್ ಎಲ್ಲ ಇದೆಯಲ್ಲ, ಸ್ಟಾರ್ ಹೆಲ್ತ್ ಎಲ್ಲ, ಅದೇ ಥರ ಇದು ಒಂದು ಹೆಲ್ತ್ ಇನ್ಶೂರೆನ್ಸ್ ಕಂಪನಿ. ರೋಲ್ ಬಂದುಬಿಟ್ಟು ಟೆಲಿಸೇಲ್ಸ್ ಎಕ್ಸಿಕ್ಯೂಟಿವ್ ಔಟ್ ಬೌಂಡ್ ಕಾಲಿಗೆ. ಸೊ ಬಾಯ್ಸ್ ಗರ್ಲ್ಸ್ ಇಬ್ಬರೂ ಬೇಕು. ಸೊ ಇಂಟರ್ವ್ಯೂ ಕೂಡ ಇರೋದು ಮೈಸೂರು ಲೊಕೇಶನಲ್ಲೇ. ಲೊಕೇಶನ್ ಬಂದುಬಿಟ್ಟು ನಿವಾಬ್ ಉಪಾ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, ಹೋಟೆಲ್ ಪೈ ವಿಸ್ತಾ, ಬ್ಯಾಂಗ್ಳೂರು ನೀಲಗಿರಿ ರೋಡ್, ಬಿಹೈಂಡ್ ಭೀಮಾ ಜ್ಯುವೆಲರಿ, ನಜರ್ಬಾದ್, ಮೈಸೂರು. ಸೊ ನಜರ್ಬಾದ್ ಏರಿಯಾದಲ್ಲಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ಅಟೆಂಡ್ ಮಾಡಿ. ಸೊ ಇಂಗ್ಲೀಷ್ ಜೊತೆ ಯಾವುದೇ ರೀಜನಲ್ ಲ್ಯಾಂಗ್ವೇಜ್, ನಿಮ್ಮದು ಮದರ್ ಟಂಗ್ ಯಾವುದಿದ್ರೂ ಫೈನ್. ಮತ್ತು 1 year ಔಟ್ ಬೌಂಡಲ್ಲೇ ಎಕ್ಸ್ಪೀರಿಯನ್ಸ್ ಇರಬೇಕು. ಔಟ್ ಬೌಂಡ್ ಅಂದರೆ ಕ್ರೆಡಿಟ್ ಕಾರ್ಡಲ್ಲಿ ಯಾವುದ್ರಲ್ಲಾದರೂ ಸರಿ, ರಿಯಲ್ ಎಸ್ಟೇಟ್ ಕ್ರೆಡಿಟ್ ಕಾರ್ಡ್ ಯಾವುದ್ರಲ್ಲಾದರೂ ಸರಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಅವ್ರು ತೊಗೊತಾರೆ.
ಡಿಗ್ರಿ ಆಗಿರಬೇಕು, ಗ್ರ್ಯಾಜುಯೇಷನ್ನು, ಯಾವ ಡಿಗ್ರಿ ಆದರೂ ಫೈನ್. CTC ವರ್ಷಕ್ಕೆ 3.5 ಲಕ್ಷ ಪರ್ ಆ್ಯನಮ್ ಪ್ಲಸ್ ಇನ್ಸೆಂಟಿವ್ಸ್ ಇದೆ. ಸೊ ಔಟ್ಬೌಂಡ್ ಅಂದಮೇಲೆ ಇನ್ಸೆಂಟಿವ್ಸ್ ಎಲ್ಲ ಕಾಮನ್ ಇರುತ್ತೆ. ಸೊ ನಿಮಗೆ ಆಲ್ಮೋಸ್ಟ್ ಮಂತ್ಲಿ ಸ್ಯಾಲ್ರಿ ಬಂದು ಅಪ್ ಟು 30,000 ತನಕ ಸಿಗುತ್ತೆ. 29 to 30,000 ತನಕ ಇದೆ. ಒಳ್ಳೆ ಗುಡ್ ಅಟ್ರಾಕ್ಟಿವ್ ಇನ್ಸೆಂಟಿವ್ಸ್ ಕೂಡ ಇದೆ. ಮತ್ತು ಇದೇ ವಿಡಿಯೋ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಅಡ್ರೆಸ್, ಲೊಕೇಶನ್ನು ಮತ್ತು ಏನೇನು ಅವ್ರದ್ದು ರಿಕ್ವೈರ್ಮೆಂಟ್ಸ್ ಇದೆ ಅಂತೆಲ್ಲ ಪೋಸ್ಟ್ ಮಾಡ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಿ ಅಟೆಂಡ್ ಮಾಡಿ. ಜುಲೈ 10th ತನಕ ವಾಕ್ ಇನ್ ಡ್ರೈವ್ ಇದೆ. ಥ್ಯಾಂಕ್ಸ್ ಎ ಲಾಟ್. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಯಾರೇ ಮೈಸೂರಲ್ಲಿ ಜಾಬ್ ಸರ್ಚ್ ಮಾಡ್ತಿದ್ರು ಶೇರ್ ಮಾಡಿ, ಒಬ್ರಿಗಾದರೂ ಹೆಲ್ಪ್ ಆಗಲಿ. ಆಲ್ ದ ಬೆಸ್ಟ್. ಬಾಯ್.